ಸೊ ಗೈಸ್, ಈ ಮೂವಿಲಿ ನಮ್ಮ ಹೀರೋ ಆಗಿರುವಂಥ ಹನುಮಂತಪ್ಪ ಒಂದು ಪೊಲೀಸ್ ಡ್ಯೂಟಿನ ಮಾಡ್ತಿರ್ತಾರೆ. ಅವರು ಅವ್ರ ಕೆರಿಯರಲ್ಲೇ ಫೇಸ್ ಮಾಡಿದಂಥದ್ದು ಮೋಸ್ಟ್ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲರ್ ಕ್ರೈಮ್ ಸ್ಟೋರಿನೇ ಈ ಮೂವಿಲಿ ಅವ್ರಿಗೊಂದು ಡೆಡ್ ಬಾಡಿ ಸಿಗುತ್ತೆ. ಅದು ಅರ್ಧಂಬರ್ಧ ಕೊಳ್ತೋಗಿರುತ್ತೆ. ಬಟ್ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡ್ತಿದ್ದಂಗೆ ಆ ಡೆಡ್ ಬಾಡಿ ತಲೆನೇ ಕಾಣಿಸ್ತಿರಲ್ಲ. ಈ ತಲೆ ಎಲ್ಲೋಯ್ತು, ಯಾರು ತೊಗೊಂಡೋದ್ರು, ಏನಾಯಿತು, ಇದ್ರ ಮಧ್ಯೆ ಅವರಿಗೆ ಬಿದ್ದಂಥ ಸಖತ್ ಪ್ರೆಷರ್ಸ್, ಇದರೆಲ್ಲದ್ರ ಮಧ್ಯೆ ಅವ್ರು ಈ ಕೇಸ್ನ ಹೆಂಗೆ ಸಾಲ್ವ್ ಮಾಡ್ತಾರೆ ಅನ್ನೋದೇ ಈ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಅಂದಾಗೆ ಈ ಮೂವಿ ಹೆಸರು ದ ರಾಕ್ಷಸ. ಸೊ ನಮಗೆ ಈ ಮೂವಿ ಫಸ್ಟ್ ಸೀನಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ನ ತೋರಿಸ್ತಾರೆ. ಅವರು ಒಂದು ಬ್ರಿಡ್ಜ್ ಮೇಲೆ ಪಾಸ್ ಆಗ್ತಿರ್ತಾರೆ. ಬಟ್ ಅಲ್ಲಿ ಅವ್ರಿಗೇನೋ ಸರಿ ಕಾಣಲ್ಲ. ಸೊ ಅವರು ಬ್ಯಾಟ್ರಿ ತೊಗೊಂಡು ಏನು ನಡೀತಿದೆ ಅಂತ ಹುಡ್ಕಕ್ಕೆ ಹೋಗ್ತಾರೆ. ಅಲ್ಲಿ ಅವರು ಗಾಬರಿಯಿಂದಾನೇ ಹೋಗ್ತಾರೆ. ಅವರು ಅಲ್ಲಿ ನೋಡಿದಾಗ ಏನೋ ವಿಚಿತ್ರ ಅನಿಸ್ತಾ ಇರುತ್ತೆ. ಬಟ್ ಆದರೂ ಅವರು ಗಾಬರಿಯಿಂದ ನೋಡ್ತಿರ್ಬೇಕಾದ್ರೆ ಅಲ್ಲೊಂದು ಮೊಸಳೆ ಕಾಣುತ್ತೆ. ಆ ಮೊಸಳೆ ಇವ್ರನ್ನ ಹಿಡ್ಕೊಂಡು ತಿಂದ್ಬಿಡುತ್ತೆ. ನೆಕ್ಸ್ಟ್ ಸೀನಲ್ಲಿ ನಮಗೆ ಹನುಮಪ್ಪ ಅವ್ರು ಕೆಲಸ ಮಾಡ್ತಿರುವಂಥ ಸವದತ್ತಿ ಪೊಲೀಸ್ ಸ್ಟೇಷನ್ನ ತೋರಿಸ್ತಾರೆ. ಹಾಗೆ ಅದರ ಜೊತೆ ಅವರ ಸಬಾರ್ಡಿನೇಟ್ಸ್ಗಳನ್ನೆಲ್ಲ ಕೂಡ ತೋರಿಸ್ತಾರೆ. ಇಲ್ಲಿ ಅವರ ಹೆಡ್ ಆಫೀಸರ್ ಅವ್ರಿಗೆ ಇನ್ನು ಕೆಲವು ದಿನ ನಾನು ಊರಲ್ಲಿರಲ್ಲ, ಹಾಗಾಗಿ ಸ್ಟೇಷನ್ ಜವಾಬ್ದಾರಿ ಪೂರ್ತಿ ನೀನೇ ನೋಡ್ಕೋಬೇಕಂತ ಅಸಿಸ್ಟ್ ಮಾಡ್ತಿರ್ತಾರೆ. ಇನ್ನೇನು ಹೆಡ್ ಆಫೀಸರ್ ಹೊರಡಬೇಕು ಅನ್ನೋ ಟೈಮಲ್ಲೇ ಆಗಲೇ ಬ್ರಿಡ್ಜ್ ಹತ್ರ ಮೊಸಳೆ ಅಟ್ಯಾಕ್ ನಡೆದು ಒಬ್ಬರು ಕಾನ್ಸ್ಟೇಬಲ್ ತೀರೋದ್ರಲ್ಲ, ಅವರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಮತ್ತು ಅದರ ಕೇಸ್ನ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಇವ್ರ ಕೈಗೆ ಸಿಗುತ್ತೆ. ಹಾಗಾಗಿ ಅವರ ಹೆಡ್ ಆಫೀಸರ್ ಆ ಬ್ಯಾಕ್ ವಾಟರ್ ಕಡೆ ಯಾರನ್ನೂ ಕೂಡ ಹೋಗಬೇಡಿ ಅಂತ ಹೇಳಿ ಅಲ್ಲಿಂದ ಎಲ್ಲ ಜನಗಳನ್ನ ದೂರ ಇಡಿ ಅಂತ ಹೇಳ್ತಾರೆ. ಸರಿ ಅಂತ ನಮ್ಮ ಹೀರೋ ಕೂಡ ಅವರ ಡ್ಯೂಟಿನ ಮಾಡಬೇಕಾದ್ರೆ ಅದೇ ಊರಲ್ಲಿ ಒಬ್ಬ ಪಂಚಾಯತ್ ಮೆಂಬರ್ ಕೂಡ ಕೆಲವು ದಿನಗಳ ಹಿಂದೆ ಕಾಣೆಯಾಗಿರ್ತಾರೆ. ಅವರ ಫೋನ್ನ ಲಾಸ್ಟ್ ಲೊಕೇಶನ್ ಬಂದು ಆ ಬ್ಯಾಕ್ ವಾಟರ್ ಹತ್ರನೇ ಆಗಿರುತ್ತೆ. ಅದಕ್ಕಾಗಿ ಅವರು ತಮ್ಮ ಈ ಕೇಸ್ನ ವಿಚಾರವಾಗಿ ವಿಚಾರಿಸ್ಕೊಂಡು ಬಂದಿರ್ತಾರೆ. ಆ ಪಂಚಾಯತ್ ಮೆಂಬರ್ ತಮ್ಮನ ಜೊತೆಗೆ ಒಬ್ಬ ವ್ಯಕ್ತಿ ಬಂದಿರ್ತಾರೆ. ಅವ್ರ ಮಗಳು ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿರ್ತಾರೆ. ಸರಿ, ಹುಡುಗಿ ವಿಷಯ ಅಲ್ವಾ ಅಂತ ಹೇಳ್ಬಿಟ್ಟು ಹನುಮಪ್ಪ ಸೀರಿಯಸ್ಸಾಗಿ ತೊಗೊಂಡು ಅವ್ರ ಮನೆಗೆ ಹೋಗ್ತಾರೆ ಸರ್ಚ್ ಮಾಡೋಕ್ಕೆ ಅಂತ. ಅಲ್ಲಿ ಅವ್ರಿಗೊಂದು ಬುಕ್ ಸಿಗುತ್ತೆ. ಆ ಬುಕ್ಕಲ್ಲಿ ಆ ಹುಡುಗಿ ಹೋಗೋಕ್ಕಿಂತ ಮುಂಚೆ ಏನೋ ಬರೆಯೋ ಥರ ಬರೆದು ಇದು ಬರೆಯೋದು ಬೇಡ ಅಂತ ಆ ಹಾಳೆ ಹರಿದಾಕಿ ಹೋಗಿರ್ತಾರೆ. ಆದರೂ ನಮ್ಮ ಹೀರೋ ಅದನ್ನು ಟ್ರೇಸ್ ಮಾಡಿಬಿಟ್ಟು ಅದರಲ್ಲಿ ಒಂದು ನಂಬರ್ ಸಿಗುತ್ತೆ. ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಗೊತ್ತಾಗುತ್ತೆ ಆ ಹುಡುಗಿ ಅವ್ರ ಟೀಚರ್ ಮನೆಯಲ್ಲೇ ಇದ್ದಾರೆ ಅಂತ. ಆ ಹುಡುಗಿಗೆ ಅವ್ರ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡೋಕ್ಕೆ ಹೋಗಿದ್ದ ಕಾರಣದಿಂದ ಆ ಹುಡುಗಿಗೆ ಇಷ್ಟ ಇಲ್ಲದೇ ಟೀಚರ್ ಹತ್ರ ಹೇಳಿ ಆ ಟೀಚರ್ ಅವ್ರ ಮನೆಯಲ್ಲಿ ಕರ್ಕೊಂಡೋಗಿ ಆ ಹುಡುಗಿನ ಇಟ್ಕೊಂಡಿರ್ತಾರೆ. ಈ ಪೊಲೀಸ್ ಅವರ ಇಷ್ಟೊಂದು ಸಿನ್ಸಿಯಾರಿಟಿ ನೋಡಿಬಿಟ್ಟು ಆ ಟೀಚರ್ ನಮ್ಮ ಪೊಲೀಸ್ ಹತ್ರ ಒಂದು ಫೇವರ್ ಕೇಳ್ತಾರೆ. ಅವ್ರ ಗಂಡ ಕೂಡ ಕಾಣೆಯಾಗಿ ಸುಮಾರು 5-6 ತಿಂಗಳಾಗಿರುತ್ತೆ. ಬಟ್ ಅವರು ಏನು ಒಂದು ಚಿಕ್ಕ ಕ್ಲೂ ಕೂಡ ಸಿಕ್ಕಿರಲ್ಲ. ಆವಾಗ ನಮ್ಮ ಪೊಲೀಸ್ ಎಕ್ಸ್ಪ್ಲೈನ್ ಮಾಡ್ತಾರೆ, ಅವರ ಫೋನ್ ಲಾಸ್ಟ್ ಟ್ರೇಸ್ ಆಗಿರೋದು ಬ್ಯಾಕ್ ವಾಟರ್ ಹತ್ರ, ಹಾಗಾಗಿ ನಾವು ಏನು ಹೇಳಕ್ಕೆ ಬರ್ತಿಲ್ಲ, ಹಾಗೆ ಏನು ಕ್ಲೂ ಕೂಡ ಸಿಗ್ತಿಲ್ಲ. ನಾನು ಏನಾದರೂ ಸಿಕ್ಕಿದ್ರೆ ಡೈರೆಕ್ಟಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ಹೇಳಿ ಮುಂದೆ ಬರ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಮ್ಮ ಹೀರೋ ಅವ್ರ ಮನೆಗೆ ಹೋಗ್ತಾರೆ. ಆವಾಗಲೇ ಗೊತ್ತಾಗೋದು ನಮ್ಮ ಹೀರೋ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಇರ್ತಾರೆ ಅಂತ. ಆದರೆ ಅವರು ಮನೆಗೆ ಹೋಗ್ತಿದ್ದಂಗೆ ಸ್ಟೇಷನ್ ಕಡೆಯಿಂದ ಒಂದು ಕಾಲ್ ಬರುತ್ತೆ. DSP ಸಾಹೇಬರು ಸ್ಟೇಷನಿಗೆ ಬಂದಿದ್ದಾರೆ, ಹಾಗಾಗಿ ನೀವು ಬೇಗ ಬನ್ನಿ ಅನ್ನೋ ಒಂದು ಕಾಲ್ ಬರುತ್ತೆ. ಸೊ ಹೀರೋ ಮನೆಯಿಂದ ಸ್ಟೇಷನ್ಗೆ ವಾಪಸ್ ಬರ್ತಾರೆ. ಆವಾಗಲೇ ಪೊಲೀಸ್ ಸ್ಟೇಷನ್ ಅವ್ರಿಗೆ ಒಂದು ಕಾಲ್ ಬರುತ್ತೆ. ಬ್ಯಾಕ್ ವಾಟರ್ ಹತ್ರ ಯಾವುದೋ ಒಂದು ಅನ್ಐಡೆಂಟಿಫೈಡ್ ಬಾಡಿ ಸಿಕ್ಕಿದೆ ಮತ್ತು ಅದು ಅರ್ಧಂಬರ್ಧ ಕೊಳ್ತೋಗಿದೆ ಅಂತ. ಹಾಗಾಗಿ ಪೊಲೀಸವರು ಎಲ್ಲರೂ ಕೂಡ ಆ ಬ್ಯಾಕ್ ವಾಟರ್ ಹತ್ರ ಹೋಗ್ತಾರೆ. ಅಲ್ಲೋಗಿ ನೋಡಿದ್ರೆ ಆ ಬಾಡಿ ಅಲ್ಲೇ ಅರ್ಧ ಡಿಕಂಪೋಸ್ ಆಗಿರುತ್ತೆ. ಮತ್ತು ನಾಳೆ ಪೇಪರ್ಗೆ ಪಬ್ಲಿಷ್ ಮಾಡೋಕ್ಕೆ ಅಂತ ಫೋಟೋಗ್ರಾಫರ್ಸ್ ಬಂದು ಫೋಟೋಸ್ನೆಲ್ಲ ತೊಗೊಂಡು ಹೋಗಿರ್ತಾರೆ. ಇದೇ ಟೈಮಲ್ಲಿ ಆ ಕಡೆಯಿಂದ ಯಾರೋ ಒಬ್ಬರು ಕೂಗ್ತಾರೆ, ಮೊಸಳೆ ಕಾಣ್ತಿದೆ ಅಂತ. ಹಾಗಾಗಿ ಇಲ್ಲಿ ನಿಂತಿದ್ದ ಜನ ಎಲ್ಲ ಆ ಕಡೆ ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜನಗಳ ಜೊತೆ ಅಲ್ಲಿದ್ದ ಎಲ್ಲ ಪೊಲೀಸರು ಕೂಡ ಮೊಸಳೆನ ನೋಡಬೇಕು, ಹಿಡಿಬೇಕನ್ನೋ ಕಾರಣದಿಂದ ಕ್ಯೂರಿಯಾಸಿಟಿಯಿಂದ ಓಡೋಗ್ತಾರೆ. ಆದರೆ ದೂರದಲ್ಲಿದ್ದ ಹನುಮಪ್ಪ ಮಾತ್ರ ಡೆಡ್ ಬಾಡಿ ಹತ್ರ ಬರ್ತಾರೆ. ಇನ್ಸ್ಪೆಕ್ಟ್ ಮಾಡಬೇಕು ಅಂತ ಹನುಮಪ್ಪ ಬಾಡಿ ಮೇಲಿದ್ದ ಬಟ್ಟೆ ತೆಗಿತಾರೆ. ಆದರೆ ಅದನ್ನು ನೋಡಿ ಅವ್ರಿಗೆ ಪ್ರಪಂಚನೇ ತಲೆ ಮೇಲೆ ಬಿದ್ದಂಗೆ ಆಗ್ಬಿಡುತ್ತೆ. ಯಾಕಂದರೆ 5 ನಿಮಿಷದ ಮುಂಚೆ ಇದ್ದ ಆ ಹೆಣದ ತಲೆ ಈಗ ಕಾಣಿಸ್ತಿರಲ್ಲ. ಆ ತಲೆ ಏನಾಯಿತು, ವಿತಿನ್ ಫ್ರ್ಯಾಕ್ಷನ್ಸ್ ಆ ತಲೆನ ಯಾರು ತೊಗೊಂಡು, ಮತ್ತು ಈ ಮೊಸಳೆ ಕೇಸ್ಗಳನ್ನ ಹನುಮಪ್ಪ ಹೆಂಗೆ ಸಾಲ್ವ್ ಮಾಡ್ತಾರೆ ಅನ್ನೋದೇ ಒಂದು ಸೂಪರ್ ಥ್ರಿಲ್ಲರ್. ಅದನ್ನು ನಾವು ನೆಕ್ಸ್ಟ್ ಪಾರ್ಟಲ್ಲಿ ನೋಡೋಣ.